ವಚನ ಎಂದರೆ ಮಾತು, ಅಭಿವ್ಯಕ್ತಿ, ವ್ಯಕ್ತಪಡಿಸುವುದು ಎಂಬ ಅರ್ಥಗಳನ್ನ ನಿಘಂಟುಗಳಲ್ಲಿ ನೋಡಲಿಕ್ಕೆ ಸಾಧ್ಯವಿದೆ. ವಚನ ಆತ್ಮವಿಶ್ವಾಸದಿಂದ ಕೂಡಿದ ಮಾತು. ನಿಜ, ವಚನ ಎಂದರೆ ಮಾತು. ಇದನ್ನು ನಾವು ಇನ್ನೂ ಸ್ವಲ್ಪ ಮುಂದುವರಿಸಿ ಹೇಳುವುದಾದರೆ, ನಮ್ಮ ದೈನಂದಿನ ಮಾತುಕತೆ ಎಂಬುದು ಒಂದು ರೀತಿಯಲ್ಲಿ ಗದ್ಯದ ರೂಪದಲ್ಲಿರುತ್ತದೆ. ಅದು ಪದ್ಯ ಅಲ್ಲ. ನಾವು ದಿನನಿತ್ಯ ಮಾತನಾಡುವ ರೂಪ ಗದ್ಯವೇ ಆಗಿರುತ್ತದೆ. ಆದ್ದರಿಂದಲೇ ಇರಬೇಕು ಗದ್ಯವನ್ನ ಮಾತು ಎಂದು ಕರೆದಿದ್ದಾರೆ. ನಮ್ಮ 12ನೇ ಶತಮಾನದಲ್ಲಿ ಕಂಡುಬರುವಂತಹ ವಚನಗಳು ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ಒಂದು ಮಾದರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕ್ರಿಸ್ತಶಕ 12ನೇ ಶತಮಾನಕ್ಕೂ ಪೂರ್ವದಲ್ಲಿದ್ದಂತಹ ನಮ್ಮ ಚಂಪೂ ಕಾವ್ಯಗಳಲ್ಲಿ ಪದ್ಯ ಮತ್ತು ಗದ್ಯ ಎರಡು ಮಿಶ್ರಣವಾಗುತ್ತಿದ್ದವು. ಅಲ್ಲಿ ಬರುವಂತಹ ಗದ್ಯವನ್ನ ವಚನ ಎಂದು ನಮ್ಮ ಚಂಪೂ ಕವಿಗಳು ಕರೆದಿರುವುದನ್ನು ನಾವು ಗಮನಿಸಬಹುದು. ಅಂದರೆ ಸ್ವಚ್ಛಂದವಾದ, ನಿರರ್ಗಳವಾದ ರೀತಿಯಲ್ಲಿ ಗದ್ಯ ಪ್ರಕಾರ ಬೆಳೆಯುತ್ತದೆ. ಪದ್ಯಗಳು ಎಂದರೆ ಅವು ಛಂದೋಬದ್ಧ ರಚನೆಗಳು. ಇಷ್ಟೇ ಪಾದಗಳಿರಬೇಕು, ಅಂದ್ರೆ ಸಾಲುಗಳಿರಬೇಕು, ಇಂತಿಂತಹ ಪಾದಗಳಲ್ಲಿ ಇಷ್ಟಿಷ್ಟೇ ಅಕ್ಷರಗಳಿರಬೇಕು, ಇಂತಿಂತಹ ಕಡೆ ಲಯ ಇರಬೇಕು, ಯತಿ ಇರಬೇಕು ಎನ್ನುವ ಕೆಲವು ಛಂದೋಬದ್ಧ ನಿಯಮಗಳಿಗೆ ಅನುಗುಣವಾಗಿ ಛಂದೋಬದ್ಧ ರಚನೆಗಳಾಗಿ ಪದ್ಯಗಳು ನಿರ್ಮಿತಿಗೊಳ್ಳುತ್ತವೆ. ಆದರೆ ಗದ್ಯ ಹಾಗಲ್ಲ. ಅದಕ್ಕೆ ಯಾವುದೇ ಲಯ ಇಲ್ಲ. ಲಯ ಇರಬಾರದು ಎಂದೇನೂ ಇಲ್ಲ. ಗದ್ಯ ತನ್ನದೇ ಆದ ನಿರರ್ಗಳತೆಯ ಸ್ವಚ್ಛಂದತೆಯನ್ನು ಕಾಪಾಡಿಕೊಳ್ಳುತ್ತದೆ. ಈ ಕಡೆ ಗದ್ಯವೂ ಹೌದು, ಈ ಕಡೆ ಪದ್ಯವೂ ಹೌದು ಎನ್ನುವಂತೆ ವಚನ ಸಾಹಿತ್ಯ ನಿರ್ಮಾಣವಾಗಿದೆ. ಬಂಧುಗಳೇ, ಇಂತಹ ವಚನ ಸಾಹಿತ್ಯವನ್ನು ಕುರಿತು, ಇದರ ಉಗಮವನ್ನು ಕುರಿತು ನಮ್ಮಲ್ಲಿ ಸಾಕಷ್ಟು ಜನ ವಿದ್ವಾಂಸರು ಸಂಶೋಧನೆಯನ್ನು ಮಾಡಿದ್ದಾರೆ. ಇಂತಹ ವಿಶಿಷ್ಟವಾದ ವಿಶ್ವ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನು ಕೊಟ್ಟಂತಹ ಈ ನಮ್ಮ ಶರಣರ ಸಾಹಿತ್ಯ ಎಲ್ಲಿಂದ ಇದು ಉಗಮವಾಯಿತು? ಈ ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯದ ಉಗಮ ಹೇಗಾಯಿತು? ಈ ಕುರಿತಂತೆ ನಮ್ಮ ಕನ್ನಡದ ಶ್ರೇಷ್ಠ ಸಂಶೋಧಕರ ಹಲವರು ಈ ಬಗ್ಗೆ ತಮ್ಮ ಸಂಶೋಧನೆಗಳನ್ನ ಮಾಡಿದ್ದಾರೆ. ಡಿ.ಎಲ್. ನರಸಿಂಹಾಚಾರ್ ಅಂತ ಒಬ್ಬರು ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಪ್ರಾಚೀನತೆಗಳ ಬಗ್ಗೆ, ಕನ್ನಡ ಭಾಷೆಯ ಪ್ರಾಚೀನ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಸಾಕಷ್ಟು ಸಂಶೋಧನಾ ಲೇಖನಗಳನ್ನು ಬರೆದಿರುವ, ಸಂಶೋಧನಾ ಕೃತಿಗಳನ್ನು ಹೊರತಂದಿರುವ ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ ಎಂಬತಕ್ಕಂಥವರು ಈ ನಮ್ಮ ವಚನ ಸಾಹಿತ್ಯದ ಉಗಮವನ್ನು ಕುರಿತು ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ತಮಿಳುನಾಡಿನಲ್ಲಿದ್ದಂತಹ ನಾಯನ್ಮಾರರ ತೇವಾರಂಗಳು ಏನಿವೆ ಅವುಗಳನ್ನ ಅನುಸರಿಸಿ, ತಮಿಳುನಾಡಿನ ನಾಯನ್ಮಾರರ ತೇವಾರಂಗಳನ್ನು ಅನುಸರಿಸಿ ಅಲ್ಲಿ ಬರುವಂತ ನಮ್ಮ ಗದ್ಯದಲ್ಲಿಯೇ ತಾಳಮಾನಗಳನ್ನಿಟ್ಟು ಅದನ್ನೇ ಗೀತ ಎಂದು ಕರೆದಿದ್ದಾರೆ ನಮ್ಮ ಶರಣರು ಎಂಬುದಾಗಿ ಡಿ.ಎಲ್. ನರಸಿಂಹಾಚಾರ್ ಅಭಿಪ್ರಾಯ ಪಡ್ತಾರೆ. ಕ್ರಿಸ್ತಶಕ 7-8ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ಇದ್ದಂತಹ ಶಿವ ಆರಾಧಕರಾಗಿದ್ದಂತಹ ತಿರುಜ್ಞಾನ ಸಂಬಂಧರ್, ತಿರುನಾವುಲಕ್ಕರಸರ್, ಸುಂದರರ್ ಮೊದಲಾದ ನಾಯನ್ಮಾರರು ಏನಿದ್ರು ಅವರು ಶಿವಸ್ತುತಿಯನ್ನ ಮಾಡತಕ್ಕಂತಹ, ಶಿವ ಪಾರಮ್ಯವನ್ನ ಸಾರತಕ್ಕಂತಹ ಸಾವಿರಾರು ಪದ್ಯಗಳನ್ನ ರಚಿಸಿದ್ದಾರೆ. ಅವುಗಳನ್ನ ತೇವಾರಂಗಳು ಎಂದು ಕರೆಯುತ್ತೇವೆ. ಆ ತಮಿಳುನಾಡಿನಲ್ಲಿದ್ದಂತಹ ನಾಯನ್ಮಾರರ ತೇವಾರಂಗಳನ್ನ ಅನುಸರಿಸಿ ಗದ್ಯದಲ್ಲಿಯೇ ತಾಳಮಾನಗಳನ್ನಿಟ್ಟು ಅವುಗಳನ್ನೇ ಗೀತ ಎಂದು ಕರೆದಿರಬಹುದು ಎಂಬುದಾಗಿ ನಮ್ಮ ವಚನ ಸಾಹಿತ್ಯದ ಉಗಮದ ಬಗ್ಗೆ ಡಿ.ಎಲ್. ನರಸಿಂಹಾಚಾರ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಮತ್ತೊಬ್ಬರು ಸಂಶೋಧಕರು, ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು ಪ್ರೊಫೆಸರ್ ಎಲ್. ಬಸವರಾಜು ಎಂಬತಕ್ಕಂಥವರು ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಬಹಳ ಶ್ರೇಷ್ಠವಾದಂತಹ ಹೆಸರನ್ನ ಮಾಡಿರ್ತಕ್ಕಂಥವರು, ಪ್ರಸಿದ್ಧವಾದ ಹೆಸರನ್ನ ಮಾಡಿರ್ತಕ್ಕಂಥವರು. ಅವರು ಹೇಳ್ತಾರೆ, ಎಲ್. ಬಸವರಾಜು ಅವರು ಸಂಸ್ಕೃತ ಛಂದೋಗಂಧಿಗಳಾದ ಗದ್ಯ ಸ್ತೋತ್ರಗಳನ್ನ, ಸಂಸ್ಕೃತ ಛಂದೋಗಂಧಿಗಳಾದ ಗದ್ಯ ಸ್ತೋತ್ರಗಳನ್ನ ಅನುಸರಿಸಿ ನಮ್ಮ ವಚನ ಸಾಹಿತ್ಯ ಸೃಷ್ಟಿಯಾಗಿರಬಹುದು ಅಂತ ಒಂದ್ ಕಡೆ ಹೇಳ್ತಾರೆ. ಅವರೇ ಮುಂದುವರಿದು ಸಂಸ್ಕೃತದಲ್ಲಿ ಇರುವಂತಹ ವೇದ, ಉಪನಿಷತ್ತು, ಬ್ರಾಹ್ಮಣಗಳಲ್ಲಿ ಕಂಡುಬರುವ ಗದ್ಯದ ಸರಣಿಯನ್ನ ಕಸಿಕಟ್ಟಿ, ಅಂದ್ರೆ ಮಾರ್ಪಡಿಸಿ ವಚನ ಎಂಬ ಈ ಪ್ರಕಾರವನ್ನ ನಮ್ಮ ವಚನಕಾರರು ನಿಷ್ಪನ್ನ ಮಾಡಿಕೊಂಡಿರಬಹುದು ಎಂಬುದಾಗಿ ಎಲ್. ಬಸವರಾಜು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಮತ್ತೊಬ್ಬರು ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠ ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಂತಹವರು
ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿರ್ತಕ್ಕಂಥವರು, ಶರಣ ಸಾಹಿತ್ಯದ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹವರಾದ ಮತ್ತೊಬ್ಬ ಸಂಶೋಧಕರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು, ವಚನ ಸಾಹಿತ್ಯದ ಉಗಮವನ್ನು ಕುರಿತು ಆಲೋಚಿಸುವ ನಾವು ಅನ್ಯ ಭಾಷೆಗಳಲ್ಲಿ ಅದರ ಉಗಮವನ್ನು ಹುಡುಕುವುದಕ್ಕಿಂತ ನಮ್ಮ ಕನ್ನಡದ ಪ್ರಾಚೀನ ಸಾಹಿತ್ಯ ಪ್ರಕಾರಗಳಲ್ಲಿಯೇ ಯಾಕೆ ಹುಡುಕಬಾರದು ಎನ್ನುವ ನಿಟ್ಟಿನಲ್ಲಿ ಆಲೋಚಿಸ್ತಾ, ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ, ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಒಂದು ಸಾಹಿತ್ಯ ರೂಪ ತ್ರಿಪದಿ. ಕನ್ನಡ ಭಾಷೆ ಎಂದು ಪ್ರಾರಂಭವಾಯಿತೋ, ಕನ್ನಡ ಭಾಷೆ ಎಂದು ಹುಟ್ಟಿತೋ, ಅಲ್ಲಿಂದಲೂ ಜನಭಾಷೆ ಸೃಷ್ಟಿಯಾಗಿರಬಹುದು. ಆ ಜನಭಾಷೆಯಲ್ಲಿ ಬಂದಂತಹ ಜನಪದ ಸಾಹಿತ್ಯ ಇದೆಯಲ್ಲ, ಆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ನಮ್ಮ ಜನಪದರು ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು ಹೆಸರಾಗಿದ್ದಂಥವರು. ಯಾವುದೇ ಕಾವ್ಯ ಅಲಂಕಾರ ಲಕ್ಷಣಗಳನ್ನು ಓದದೇ ಇದ್ರೂ ಕೂಡ, ಕಾವ್ಯ ಲಕ್ಷಣ ಗ್ರಂಥಗಳನ್ನು ಕುರಿತು ಅಭ್ಯಾಸ ಮಾಡದೇ ಇದ್ರೂ ಕೂಡ ಅವರು ಜನಪರ ಕಾವ್ಯಗಳನ್ನು ಕಟ್ಟಿದಂತಹ ಮಹಾ ಬುದ್ಧಿವಂತರು. ಅಂತಹವರು ರಚಿಸಿದಂತಹ ತ್ರಿಪದಿಗಳು ಏನಿವೆ, ಆ ತ್ರಿಪದಿಗಳಲ್ಲಿ ಕಂಡುಬರುವ ಲಯ ನಮ್ಮ ಶರಣರ ವಚನಗಳಲ್ಲಿ ಕಂಡುಬರುತ್ತದೆ, ಪ್ರಾರಂಭದ ವಚನಕಾರರಲ್ಲಿ. ಕೇವಲ ಜನಪದ ಸಾಹಿತ್ಯದಲ್ಲಿ ಮಾತ್ರವಲ್ಲ, ಕನ್ನಡ ಭಾಷೆಯ ಪ್ರಾಚೀನತೆಯನ್ನ ನೋಡಲಿಕ್ಕೆ ಹೊರಟಾಗ, ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಗಮನಿಸಿದಾಗ, ಕ್ರಿಸ್ತಶಕ 7ನೇ ಶತಮಾನದ ಕೊನೆಯಲ್ಲಿ, ಕ್ರಿಸ್ತಶಕ 8ನೇ ಶತಮಾನದ ಪ್ರಾರಂಭದಲ್ಲಿ ಇದ್ದಿರಬಹುದಾದಂತಹ ಒಂದು ಪ್ರಸಿದ್ಧವಾದ ಛಂದೋ ರೂಪ ತ್ರಿಪದಿ. ಬಾದಾಮಿಯಲ್ಲಿ ದೊರೆತಂತಹ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ತುಂಬಾ ಪ್ರಸಿದ್ಧವಾದಂತಹ 3 ತ್ರಿಪದಿಗಳು ಸಿಕ್ಕಿವೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಎಂಬ ತ್ರಿಪದಿ ತುಂಬಾ ಪ್ರಸಿದ್ಧವಾದಂತಹ ಜನಪ್ರಿಯವಾದಂತಹ ತ್ರಿಪದಿ. ಅಂದರೆ ಕ್ರಿಸ್ತಶಕ 7, 8, 9ನೇ ಶತಮಾನಗಳಲ್ಲಿಯೇ ಈಗಾಗಲೇ ಅಲ್ಲಲ್ಲಿ ಕಂಡು ಬರ್ತಾ ಇದ್ದಂತಹ ಜನಪದ ಸಾಹಿತ್ಯದಲ್ಲಿ ಮತ್ತು ಶಾಸನ ಸಾಹಿತ್ಯದಲ್ಲಿ ಕಂಡು ಬರ್ತಾ ಇದ್ದಂತಹ ತ್ರಿಪದಿಗಳು ಏನಿವೆ, ಆ ತ್ರಿಪದಿಗಳಲ್ಲಿ ಕಂಡು ಬರುವಂತಹ ಲಯ, ತ್ರಿಪದಿಗಳ ಓಟ, ಅದು ನಮ್ಮ ಪ್ರಾರಂಭದ ವಚನಕಾರರಲ್ಲಿ ಕಂಡುಬರುತ್ತದೆ ಎಂದು ಹೇಳುವ ಎಂ ಚಿದಾನಂದ ಮೂರ್ತಿಗಳು, ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಕಂಡುಬರುವ ತ್ರಿಪದಿ ಎಂಬ ಛಂದೋರೂಪವೇ ವಚನ ಸಾಹಿತ್ಯದ ಉಗಮಕ್ಕೆ ಏಕೆ ಆಗಿರಬಾರದು ಎಂಬುದಾಗಿ ಆಲೋಚಿಸುತ್ತಾರೆ. ಅವರು ಕೆಲವರು ನಮ್ಮ ದಾಸಿಮಯ್ಯನವರ ವಚನಗಳನ್ನು ಉದಾಹರಿಸಿ, ಅಲ್ಲಿ ಬರುವಂತಹ ತ್ರಿಪದಿಯ ಲಯವನ್ನು ಗುರುತಿಸಿ, ಛಂದಸ್ಸಿನಲ್ಲಿ ಕಂಡುಬರುವ ಛಂದೋ ಲಯವನ್ನ, ವಚನಗಳಲ್ಲಿ ಕಂಡುಬರುವ ಛಂದೋ ಲಯವನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಅಂದರೆ ವಚನ ಸಾಹಿತ್ಯ ಎಂಬುದು ಅನ್ಯ ಭಾಷೆಯ ಸಾಹಿತ್ಯದ ಯಾವುದೋ ಪ್ರಕಾರವನ್ನ ಅನುಸರಿಸಿ ಅಥವಾ ಅನುಕರಿಸಿ ಬಂದಂತಹ ಸಾಹಿತ್ಯವಲ್ಲ. ನಮ್ಮ ಶರಣರೇ ತಾವು ಕಂಡುಂಡ ಅನುಭವಗಳನ್ನ ಅನುಭವದ ಬೆಳಕಿನಲ್ಲಿ ವ್ಯಕ್ತಪಡಿಸಿದಂತಹ ಸಾಹಿತ್ಯವಿದು. ಆದ್ದರಿಂದ ಅದಕ್ಕೋಸ್ಕರವೇ ಈ ವಚನ ಸಾಹಿತ್ಯವನ್ನ ನಾವು ಅನನ್ಯವಾದ ಸಾಹಿತ್ಯ ಎಂದು ಕರೆಯುತ್ತೇವೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿದ್ದಂತಹ ಅವತ್ತಿನ ಸಾಮಾಜಿಕ ಮತ್ತು ಧಾರ್ಮಿಕ ಹಾಗೂ ರಾಜಕೀಯ ಪರಿಸರ ಅವತ್ತಿನ ವಚನ ಸಾಹಿತ್ಯದ ನಿರ್ಮಿತಿಗೆ ಕಾರಣವಾಗಿದೆ. ಇವತ್ತು ನಾವು ಪ್ರಜಾಪ್ರಭುತ್ವ ಅಥವಾ ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿದ್ದೇವೆ. ಪ್ರಜೆಗಳೇ ಇಲ್ಲಿ ಪ್ರಭುಗಳು ಎಂದು ಹೇಳಿಕೊಳ್ಳುತ್ತೇವೆ. ಆದರೆ ಪ್ರಾಚೀನ ನಮ್ಮ ಸಮಾಜ ಪ್ರಜಾಸತ್ತಾತ್ಮಕವಾಗಿರಲಿಲ್ಲ. ಅಲ್ಲಿ ರಾಜಪ್ರಭುತ್ವ ಇತ್ತು. ಅಂದರೆ ಅಲ್ಲಿ ಪ್ರಭುಗಳ ಆಳ್ವಿಕೆಯ ಸರ್ವಾಧಿಕಾರತ್ವದಲ್ಲಿರುತ್ತಿದ್ರು ಪ್ರಜೆಗಳು. ಎಲ್ಲೋ ಕೆಲವರು ರಾಜರು ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸ್ತಾ ಇದ್ರು, ಅವರನ್ನ ಆಳ್ವಿಕೆ ಮಾಡ್ತಾ ಇದ್ರು. ಹಿಂದೆ ಇದ್ದಂತಹ ಪ್ರಭುತ್ವಗಳನ್ನು ಗಮನಿಸಿದರೆ ಪ್ರಜಾಸತ್ತೆ ಒಂದು ಕಡೆ, ಪುರೋಹಿತ ಸತ್ತೆ ಒಂದು ಕಡೆ, ಪುರುಷ ಸತ್ತೆ ಒಂದು ಕಡೆ. ಇವತ್ತಿನಂತೆ ಪ್ರಜಾಸತ್ತೆ ಇರಲಿಲ್ಲ. ಪುರುಷ ಸತ್ತೆ, ಪ್ರಭು ಸತ್ತೆ, ಪುರೋಹಿತ ಸತ್ತೆಗಳು ಅಂತ ಏನಿದ್ವು, ಈ ಪ್ರತಿಗಾಮಿ ಸತ್ತೆಗಳ ವಿರುದ್ಧ ಸಮಾಜದ ಎಲ್ಲಾ ಸ್ತರದ ಜನರು ಹೋರಾಟ ಮಾಡಿದರಲ್ಲ, ಹೋರಾಡಿ ಹುತಾತ್ಮರಾದರಲ್ಲ, ಆ ಹೋರಾಟದ ಉಪನಿಷ್ಪತ್ತಿ ಎಂಬಂತೆ ವಚನ ಸಾಹಿತ್ಯ ಕಾಣಿಸಿಕೊಳ್ಳುತ್ತದೆ. ವಚನ ಸಾಹಿತ್ಯ ಜೀವಪರ ಧ್ವನಿ. ಅದು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬರುವ ಈ ವಚನ ಸಾಹಿತ್ಯ ಇವತ್ತು ಇಡೀ ಜಗತ್ ಪ್ರಸಿದ್ಧವಾಗಿರತಕ್ಕಂತಹ ಮಾನವೀಯ ಮೌಲ್ಯಗಳನ್ನ ಸಾರ್ತಾ ಇರುವಂತಹ ಅನುಭಾವಿಗಳ ಸಾಹಿತ್ಯವಾಗಿದೆ. ನಾನು ಈ ಮೊದಲೇ ಹೇಳಿದಂತೆ ವಚನ ಸಾಹಿತ್ಯದಲ್ಲಿ ಪದ್ಯದ ಲಯವನ್ನೂ ಗುರುತಿಸಲಿಕ್ಕೆ ಸಾಧ್ಯವಿದೆ. ಗದ್ಯದ ಸ್ವಚ್ಛಂದತೆಯನ್ನು ನಾವು ಗಮನಿಸುವುದಕ್ಕೆ ಸಾಧ್ಯವಿದೆ. ಪದ್ಯಗಳು ಎನ್ನುತ್ತಿದ್ದಂತೆಯೇ ನಮಗೆ ಛಂದೋ ಮಾತ್ರೆಗಳ ನಿರ್ಬಂಧಗಳು ಬರುತ್ತವೆ. ಆದರೆ ವಚನ ಸಾಹಿತ್ಯ ಯಾವುದೇ ಒಂದು ಸಾಹಿತ್ಯ ಕೃತಿಯನ್ನ ಸೃಷ್ಟಿಸಬೇಕು ಉದ್ದೇಶಪೂರ್ವಕವಾದ ರಚನೆ ಅಲ್ಲ. ನಮ್ಮ ಬೇರೆ ಬೇರೆ ಕವಿಗಳು
ತಮ್ಮ ಸೃಜನಶೀಲ ಕೃತಿಗಳನ್ನು ರಚಿಸುವ ಸಂದರ್ಭದಲ್ಲಿ ಏನು ನಿಯಮಗಳನ್ನ ಪಾಲಿಸ್ತಾ ಇದ್ರು ಅಂತಹ ಎಲ್ಲ ನಿಯಮಗಳಿಗೆ ಅನುಗುಣವಾಗಿ ರಚಿಸಬೇಕು ಎಂದು ಹೊರಟವರಲ್ಲ ಶರಣರು ತಮ್ಮ ವಚನಗಳನ್ನು ರಚಿಸುವಾಗ. ಬಸವಣ್ಣನವರ ವಚನವೊಂದು ತಮಗೆಲ್ಲರಿಗೂ ವೇದ್ಯವಿದೆ. ಬಸವಣ್ಣನವರು ತಮ್ಮ ವಚನವೊಂದರಲ್ಲಿ ಹೇಳಿರುವುದನ್ನ ನಾವು ಗಮನಿಸಬಹುದು. ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಈ ವಚನವನ್ನು ಗಮನಿಸಿದರೆ ಬಸವಣ್ಣನವರು ಯಾವುದೇ ಛಂದೋ ನಿಯಮಗಳನ್ನ ನಾನು ನಿಷ್ಠೆಯಿಂದ ಪಾಲಿಸುತ್ತಿದ್ದೇನೆ ಎನ್ನುವುದನ್ನು ಹೇಳಿಕೊಂಡಿಲ್ಲ. ನಾನು ನನ್ನ ಮನಸ್ಸಿಗೆ ತೋಚಿದಂತೆ ನಿನಗೆ ಇಷ್ಟವಾಗುವಂತೆ ಹೇಳುತ್ತಿದ್ದೇನೆ ಎಂಬ ಧೋರಣೆ ಕೂಡಲ ಸಂಗಮನನ್ನ ಉದ್ದೇಶಿಸಿಯೇ ಹೇಳ್ತಾ ಬರ್ತಾರೆ. ಶಿವ ಪಾರಮ್ಯತೆಯನ್ನು ಸಾರ್ತಕ್ಕಂಥ ಈ ವಚನಗಳಲ್ಲಿ ಜನಪರವಾದ ಧ್ವನಿ ಇದೆ. ಜನಸಾಮಾನ್ಯರನ್ನು ಉದ್ಧರಿಸುವ ಸುಸಂಸ್ಕೃತ ಸಮಾಜವೊಂದನ್ನು ಕಟ್ಟಬೇಕು ಎನ್ನುವ ಶಿವ ಕೈಂಕರ್ಯದ ಆ ಆಲೋಚನೆ ಅದರ ಹಿಂದಿದೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಶರಣರು ಒಂದೆಡೆ ಸೇರಿ ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರಿಕೊಂಡು ತಾವೇನ್ ಚರ್ಚೆ ಮಾಡ್ತಾ ಇದ್ರು ಆಧ್ಯಾತ್ಮಿಕದ ವಿಚಾರಗಳನ್ನ ಅಲ್ಲಿ ಚರ್ಚಿಸುತ್ತಾ ಶಿವಜ್ಞಾನ ಸಂಬಂಧಿಯಾದ ಅನುಭವವನ್ನ ಅಲ್ಲಿ ವ್ಯಕ್ತಪಡಿಸುತ್ತಾ ಇಂತಹ ವಚನಗಳ ರಚನೆಗೆ ಕಾರಣರಾದರು. ತಾತ್ವಿಕವಾದ, ಜೀವಪರವಾದ, ಮೌಲ್ಯಯುತವಾದ ಇಂತಹ ದಾರ್ಶನಿಕತೆಯಿಂದ ಕೂಡಿದ ಸಾಹಿತ್ಯಕ್ಕೆ ನಾವು ಉತ್ತರಾಧಿಕಾರಿಗಳಾಗಿದ್ದೇವೆ. ಉತ್ತರಾಧಿಕಾರಿಗಳಾಗಿ ಅಂತಹ ಶರಣ ಸಾಹಿತ್ಯವನ್ನು ಪ್ರೀತಿಸುತ್ತಾ ಶರಣ ಸಂಸ್ಕೃತಿಯಲ್ಲಿ ಜೀವಿಸಬೇಕಾದುದು ನಮ್ಮ ಹೊಣೆಯಾಗಿದೆ.